ನಾನು ಹೇಳ್ತೀನಿ JT ಪಾಟೀಲ್ರಿಗೆ 2004ರಲ್ಲಿ ನಾನೇ ಅಭ್ಯರ್ಥಿ ಅನ್ನೋದು ಗೊತ್ತಿರಲಿಲ್ಲ. ಯಾಕಂದ್ರೆ ಮೊದಲೇ ಚುನಾವಣೆ ನನಗದು ಯಾರಿಗಾದ್ರೂ ಟಿಕೆಟ್ ಸಿಗ್ಬೋದಿತ್ತು. ಅವತ್ತು 12 ಅಪ್ಲಿಕೇಶನ್ ಇದ್ವು ಅಲ್ಲಿ. ಅಂತದ್ ನಾನು ಸಿಗೋದಿಲ್ಲ ಅಂದಾಗ ನಾನು ಪೇಕ್ ಮಾಡ್ಲಿಕ್ಕೆ ಹೋಗುವಂತ ಸಂದರ್ಭನೇ ಬರೋದಿಲ್ಲ. ಯಾಕಂದ್ರೆ ಅವ್ರು ಸಿಟ್ಟಿಂಗ್ MLA ಅವರು, ಅವ್ರದೇ ಜಿಲ್ಲಾ ಆಡಳಿತ, ಅವ್ರದೇ ಸರ್ಕಾರ, ಅವರೇ MLA ಇದ್ದಾಗ 35,000 ಗಂಟಲೆ ಮಾಡುವಾಗ ನೀವೇನ್ ಮಾಡ್ತಿದ್ರಿ? ಒಂದು. ಎರಡನೇದು 2008ರಲ್ಲಿ ಚುನಾವಣೆ ಬಂತು, ಅವಾಗ ಯಾಕೆ ಸೋತ್ರಿ? 2018ರಲ್ಲಿ 2014ರಿಂದ 18 ನಿಮ್ದೇ ಸರ್ಕಾರ ಇತ್ತು. ನೀವೇ ಫೇಕ್ ಮಾಡಿರುವಂತ ಉದಾಹರಣೆ ಒಂದು PG ರೇವಡ್ಗಾರ್, ನಮ್ಮ BJP ಲೀಡ್ರು, ಅಂತ 100 ಮಂದಿ ಲೀಡರ್ಗಳು ಓಟನ್ನು ಕ್ಯಾನ್ಸಲ್ ನೀವೇ ಮಾಡಿದ್ರಿ. ಆದ್ರೆ ಅವತ್ತಿನ ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಅದನ್ನ 2018ರಲ್ಲೇನೆ. ಮತ್ತೆ ಅದನ್ನ ಮುಂದೆ ಹೋಗ್ಲಾರ್ದನ್ನೇ ಅಲ್ಲಿಗೇನೆ ಮುಗಿಸಿದ್ರಿ ಅದನ್ನ. ಅದ್ರ ಸಲುವಾಗಿ ಫೇಕ್ ಮಾಡಿರುವಂತವ್ರು ನೀವು. ನಿಮ್ಗೆ ಧೈರ್ಯ ಇತ್ತು ಅಂದ್ರೆ ನೀವು ಫೇಕ್ ಮಾಡಿಲ್ಲ ಅಂದ್ರೆ ಕಂಪ್ಲೀಟ್ ಸ್ಕ್ರೂಟ್ನಿ ಮಾಡ್ರಿ, ನಮ್ದು ಇದ್ರದ್ದು ಮಾಡಿ ಇವತ್ತು ರಾಜೀನಾಮೆ ಕೊಡ್ರಿ. ನಾನು ಏನು 10 ರೂಪಾಯಿ ಕೊಡ್ಲಾರ್ದೇನೆ ಆರ್ಸಿ ಬಂದಿನ ಹೇಳ್ತಿರಲ್ಲ. ಚುನಾವಣೆ ಆಯೋಗ ಎಷ್ಟು ಹಣ ನಿಗದಿ ಮಾಡಿದೆ ಅಷ್ಟು ದುಡ್ಡು ನಾನೇ ಕೊಡ್ತೇನೆ ಅವ್ರಿಗೆ. ರಾಜೀನಾಮೆ ಕೊಟ್ಟು ನಮ್ಮ ವಿರುದ್ಧ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ ನಿಂದಿರ್ಸ್ತೀನಿ, ತಾಕತ್ತಿದ್ರೆ ಆರ್ಸಿ ಬರಲಿ. ಬರೋ ಚುನಾವಣೆ ಮಾಡಲಿ. ನಾವು ಅವ್ರು ಎಷ್ಟು ಚುನಾವಣೆ ಘೋಷಣೆ ಮಾಡಿದ್ರೆ ನನ್ನ ಕಡೆ ದುಡ್ಡಿಲ್ಲ ತಿಳ್ಬೋದು, ನಾ ದುಡ್ಡು ನಾನೇ ಕೊಡ್ತೀನಿ ಅವ್ರಿಗೆ. ಅವ್ರ ಪ್ರಾಮಾಣಿಕತೆ ಇತ್ತು, ದುಡ್ಡು ಅನ್ಸಲ್ಲ ಆರ್ಸಿ ಬಂದಾರಲ್ಲ, ಆರ್ಸಿ ಬರಲಿ. ಇವತ್ತು ಸರ್ಕಾರ ಅವ್ರದೇ ಇದೆ, ಸರ್ಕಾರ ಜಿಲ್ಲಾಡಳಿತ ಅವ್ರದೇ ಇದೆ, ಅಧಿಕಾರ ಅವರದೇ ಇದ್ದಾಗ ಹಿಂದಿನಿಂದ ಬಂದಿರುವಂತ ಸಂಪ್ರದಾಯ ಆಡಳಿತ ಪಕ್ಷನೇ ಗೆಲ್ಕೊತ ಬಂದಿರುವಂತದ್ದು. ಇವತ್ತು ಗೆದ್ದು ತೋರಿಸಲಿ ಅವರು, ಇದರ ಬ್ಲೇಮ್ ಮಾಡುವಂತವ್ರು. ಇದು ನಮ್ಮ ಸವಾಲ್ ಇದು.